ಬುದ್ಧಿ ಪ್ರೇರಣೆ ಅಲ್ಲವೇ ಅಲ್ಲೋ? ಯಾರ ಕಾರಣೀಕ? ದೇವಿ ಸಾನ್ನಿಧ್ಯ ಅಂದಾದ ಮೇಲೆ ಮಹಾದೇವಿ ನೆಲೆಯಾಗಿರಲೇಬೇಕು. ಅವಳನ್ನು ಕಣ್ಣಾರೆ ಕಾಣಬೇಕು. ಬೆಳಕಿನಲ್ಲಿ ಇದ್ದಾಳೆ, ಅದನ್ನೇ ಅರಸುತ್ತೋ ಮುಂದುವರಿಸಬೇಕು. ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಪುರುಷರೆಲ್ಲ ತನ್ನನ್ನೇ ತಾನು ಮರೆಯುತ್ತಾರಂತೆ. ಶಬ್ದಕ್ಕೆ ನಿಲುಕದ ಅನುಭವಕ್ಕೆ ಮಾತ್ರ ವೇದ್ಯವಾದ ಆನಂದ ಅನುಭೂತಿ ಆ ಕಾಲಕ್ಕೆ ಆಗ್ತದೆ ಎನ್ನುವುದನ್ನು ಕೇಳಿದ್ದೇನೆ. ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಊರುತ್ತಾ ಮುಂದೆ ಮುಂದೆ ಹೋಗಿ ನೋಡಿದೆ ಎಂದಾದ್ರೆ ಶಿವನೇ ಶಿವನೇ ಏನನ್ನು ನೋಡ್ತಾ ಇದ್ದೇನೆ. ಅಂಬರದಿಂದಲೇ ಧರೆಗಳಿದಂತ ಕಾಂಚನ ವಿಯಾಣಿಯಲ್ಲಿ ಕುಳಿತಿದ್ದಾಳೆ. ಪಾದದಲ್ಲಿ ಪಾತಾಳ, ಕಟಿಯಲ್ಲಿ ಮತ್ಯ, ಶಿರಸಿನಲ್ಲಿ ಸುರಲೋಕ, ಎಡದ ಕೈಯಲ್ಲಿ ತ್ರಿಶೂಲವನ್ನು ಕುಡಿಸುತ್ತಾ ನಗುತ್ತಾ ಇದ್ದಾಳೆ. ಮೂರು ಮನೆಯ ಆಯುಧ ಉಂಟು ಅಂತ ಅರ್ಥ ಅಲ್ಲ ಮಗನೇ. ತ್ರಿಕಾಲಕ್ಕಾಗಲಿ, ತ್ರಿಶಕ್ತಿಗಳಿಗಾಗಲಿ, ತ್ರಿಮೂರ್ತಿಗಳಿಗಾಗಲಿ, ತ್ರಿಲೋಕಕ್ಕಾಗಲಿ ನಾನೇ ಕಾರಣವಿದ್ದೇನೆ. ಬೇಕಾದ ಹಾಗೆ ಸೃಷ್ಟಿಸಿ ಪಾಲಿಸಿ ನನಗೆ ಮನಸ್ಸಿಲ್ಲಾದಾಗ ಲಯಗೊಳಿಸುವಂತಹ ಸಾಮರ್ಥ್ಯ ಈಗಲೊಡಕವಾಗಿದೆ. ಗಾಢ ಗರ್ವದಿ ಕುಳಿತಿದ್ದಾಳೆ. ಯಾರಲ್ಲಿ ಗರ್ವ ತೋರಿಸಬೇಕು? ನಾವು ಏನು ಒಳ್ಳೆಯದು ಮಾಡಲಿಲ್ಲ, ಕೆಟ್ಟದ್ದೇ ಮಾಡಿದ್ದು. ನಮ್ಮ ಒಡೆಯನ ಸಮಾಧಾನಕ್ಕೆ ಬೇಕಾಗಿ ಕಂಡ ಕಂಡವರ ಮಂಡೆ ಹೊಡೆದಿದ್ದೇವೆ, ಕಂಡ ಕಂಡ ಮನೆಯನ್ನು ದೋಚಿದ್ದೇವೆ. ಪಾತಾಳ, ಭೂಲೋಕ, ದೇವಲೋಕ ನಮ್ಮ ವಶವಾಗಿದೆ. ಸದ್ಧರ್ಮ ಮಾರ್ಗಾವಲಂಬಿಗಳಾಗಿ ನಡೆಯಬೇಕಾದಂತಹ ದೇವಾನು ದೇವತೆಗಳು ದೇವಪೀಠದಲ್ಲಿ ಅಲಂಕೃತರಾಗಿರಬೇಕು. ಅಂತಹ ಸಜ್ಜನರಾದಂತಹ ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿ ಈ ಸಮಯದಲ್ಲಿ ಸುರಪೀಠವನ್ನು ಅಲಂಕರಿಸಿಕೊಂಡವ ಜಗದೀಶನಾದಂತಹ ನಮ್ಮುಡಿಯ ಶುಂಭ. ಲೋಕಕ್ಕೆ ಬೆಳಕನ್ನು ಕತ್ತಲೆಯನ್ನು ಕೊಡಬೇಕಾದವರು ಸೂರ್ಯಚಂದ್ರರು. ಅವರ ಸಂಚಾರಕ್ಕೆ ತಡೆಯನ್ನೊಡ್ಡಿ ನಭೋ ಮಂಡಲದಲ್ಲಿ ಸೂರ್ಯಚಂದ್ರರ ಹಾಗೆ ಶುಂಭನಿ ಶುಂಭನಿ ಬೆಳೆಯುತ್ತಾ ಇದ್ದಾರೆ. ಹಾಗಿದ್ರೆ ಲೋಕದ ವ್ಯವಸ್ಥೆಯನ್ನು ಹಾಳು ಮಾಡುವುದಕ್ಕೆ ನಾವು ಹೊರಟದ್ದಲ್ವೇ? ಅದನ್ನು ಮತ್ತೊಮ್ಮೆ ಸುವ್ಯವಸ್ಥೆಗೊಳಿಸುವುದಕ್ಕೆ ಬೇಕಾಗಿ ಆ ಲೋಕನಾಯಕಿ ಇಳಿದು ಬಂದಿದ್ದಾಳೆ. ನಾವು ಬಯಸಿದ್ದು ಎನ್ನುವ ಹಾಗೆ ಎದೆ ತಟ್ಟಿ ಹೇಳುವ ಹಾಗಿಲ್ಲ. ಯಜ್ಞದ ಮೂಲಕವಾಗಿ, ತಪಸ್ಸಿನ ಮೂಲಕವಾಗಿ, ದಾನದ ಮೂಲಕವಾಗಿ ದೇವಿಯನ್ನು ಬಯಸಿದ್ದಲ್ಲ, ನಾವು ದೌಷ್ಟ್ಯದಿಂದ ಬಯಸಿದ್ದೇವೆ.
ನಾವು ದುಷ್ಟರಾಗುವುದರಿಂದಲೇ ಈಕೆ ಧರೆಗೆ ಇಳಿದು ಬಂದಿದ್ದಾಳೆ. ದುಷ್ಟರಿಗೆ ಯಾವತ್ತು ದುಷ್ಫಲ ಅಲ್ಲದೆ ಸತ್ಫಲ ದೊರಕುವುದಕ್ಕೆ ಸಾಧ್ಯವೇ ಇಲ್ಲ. ಅನುಭವಿಸಲೇಬೇಕು. ಒಡೆಯನ ವಿಚಾರವಾಗಿ ಎಣಿಸಿದಾಗ ಕರುಳಿಗೆ ಕತ್ತಿಟ್ಟಂತ ಅನುಭವವಾಗುತ್ತಾ ಉಂಟು. ಒಂದು ಕಾಲದಲ್ಲಿ ಗಂಡರಿಗೆ ಬಂದರೋಪಾದಿಯಲ್ಲಿ ಜೀವನವನ್ನು ಸಾಗಿಸುತ್ತಾ ಇದ್ದವರು ಈಗ ಹಾಗಲ್ಲವಲ್ಲ. ಪೃಥ್ವಿಪುರರಲ್ಲಿ ದಾನವರಾದಂತಹ ನಮಗೆ ಒಂದು ಒಳ್ಳೆಯ ಸ್ಥಾನ ಮಾನ ಲಭಿಸಿದೆ. ನಿರಾಯಾಸವಾಗಿರುವಂತಹ ವೇಳೆಯಲ್ಲಿ ಯಾರ ಔದಾರ್ಯದಿಂದ ತಂದುಕೊಟ್ಟಂತಹ ಕೊಡುಗೆ ಇದಲ್ಲೋ ಸ್ವಪ್ರಯತ್ನದ ಸಾಧನೆಯ ಪ್ರತೀಕವಾಗಿ ಹಿಂದಿನ ಸುಖ ಪಡೆಯುವಲ್ಲಿ ಹಿಂದೆ ಅದೆಷ್ಟೋ ಕಷ್ಟವನ್ನು ನಷ್ಟವನ್ನು ಅನುಭವಿಸಿದ್ದೇವೆ. ಹಾಗಿದ್ರೆ ಇವಳ ಮುಂದೆ ನಮ್ಮ ಫಲಪ್ರಯೋಗವೇ ಪ್ರಯೋಜನ ಇಲ್ಲ. ಜಗನ್ಮಾತೆಯ ಮುಂದೆ ಶಕ್ತಿ ಪ್ರದರ್ಶನ ಸಲ್ಲದು. ಅದಕ್ಕೆ ಕ್ಷಮಾಯಾಚನೆಯನ್ನು ಮಾಡ್ತೇವೆ. ಶಂಕರಿ